ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ನಿಮಗೆ ಅದೃಷ್ಟ ದಿನ. ಒಡಹುಟ್ಟಿದವರೊಂದಿಗೆ ವಿವಾದಗಳು ಕುಟುಂಬ ಜೀವನದಲ್ಲಿ ಅಸ್ಥಿರತೆಯನ್ನು ಉಂಟು ಮಾಡಬಹುದು. ಹಾಗೆಯೇ ಪ್ರೇಮ ಸಂಬಂಧಗಳು ಉಳಿಯುತ್ತವೆ. ಸಮರ್ಪಿತ ಪರಿಶ್ರಮದಿಂದ ಮೇಲಾಧಿಕಾರಿಗಳ ತೃಪ್ತಿಪಡಿಸಿದ್ರೆ ಆರ್ಥಿಕ ಲಾಭವನ್ನ ಪಡೆಯಬಹುದು. ವೃಷಭ ರಾಶಿ. ಕೆಲಸ ಸ್ಥಳದಲ್ಲಿ ಹೊಸ ಸಮೀಕರಣಗಳೊಂದಿಗೆ ನೀವು ಇಡೀ ಸಮಯ ಕಾರ್ಯನಿರತರಾಗಿರುತ್ತೀರಿ. ಸ್ಥಗಿತಗೊಂಡಿರುವ ಕೆಲವು ಯೋಜನೆಗಳು ಈಗ ಪ್ರಗತಿಯಲ್ಲಿವೆ. ಹಾಗೆ ಸಂಬಳ ಪಡೆಯುವ ಜನರಿಗೆ ಬಡ್ತಿ ಪಡೆಯುವ ಸಾಧ್ಯತೆಗಳಿವೆ. ಬಯಸಿದ ಸ್ಥಳಕ್ಕೆ ವರ್ಗಾವಣೆ ಕೂಡ ಸಾಧ್ಯ. ಮಿಥುನ ರಾಶಿ. ನೀವು ಯಾವುದೇ ನೇರ ಅಥವಾ ಪರೋಕ್ಷ ರೀತಿಯಲ್ಲಿ ಸರ್ಕಾರದಿಂದ ಪ್ರಯೋಜನಗಳನ್ನ ಪಡೆದುಕೊಳ್ಳಬಹುದು. ಸಮಯಕ್ಕೆ ಸರಿಯಾಗಿ ಅವಕಾಶಗಳನ್ನು ಉಪಯೋಗಿಸಿದ್ರೆ ನಿಮ್ಮ ವೃತ್ತಿಪರ ಜೀವನದ ಭವಿಷ್ಯದಲ್ಲಿ ನಿಮಗೆ ಅಪಾರ ಪ್ರಯೋಜನಗಳು ಇರುತ್ತವೆ. ಕರ್ಕ ರಾಶಿ. ಆತ್ಮವಿಶ್ವಾಸ ಮತ್ತು ಧೈರ್ಯವು ಉತ್ತುಂಗದಲ್ಲಿರುತ್ತದೆ. ರಾಜಕೀಯ ಅಥವಾ ಸಾಮಾಜಿಕ ಕಾರ್ಯಗಳಿಗೆ ಸಂಬಂಧಿಸಿದಂತೆ ಜನರು ಅನೇಕ ಸಭೆಗಳಲ್ಲಿ ಭಾಗವಹಿಸುತ್ತಾರೆ. ಗೌರವವನ್ನ ಪಡೆಯುತ್ತೀರಿ. ಹಾಗೆ ಹೊಸ ಜವಾಬ್ದಾರಿಗಳು ಕೂಡ ಪಡೆದುಕೊಳ್ಳಬಹುದು. ಜಟಿಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ. ಸಿಂಹ ರಾಶಿ. ಉತ್ತಮ ಆರೋಗ್ಯ ಅನುಭವಿಸುತ್ತೀರಿ. ಕೌಟುಂಬಿಕ ಜೀವನ ಸಂತೋಷದಿಂದ ಕೂಡಿರುತ್ತದೆ. ಆದಾಯದಲ್ಲಿ ಹೆಚ್ಚಳ ಸಾಧ್ಯ. ಹೊಸ ಸ್ವಾಧೀನಗಳನ್ನ ಹೊಂದಿರುತ್ತೀರಿ. ನಿಮ್ಮ ಸಾಮಾಜಿಕ ಸ್ಥಾನಮಾನವನ್ನ ಸುಧಾರಿಸುತ್ತದೆ. ತೃಪ್ತಿಯನ್ನು ನೀಡುವಂತಹ ದಿನ. ಸಂಬಂಧಿಕರು ಸ್ನೇಹಿತರೊಂದಿಗೆ ಸಂಬಂಧಗಳು ಸುಧಾರಿಸುತ್ತದೆ. ಕನ್ಯಾ ರಾಶಿ. ಹೊಸ ಸಂಘ ಅಥವಾ ಪಾಲುದಾರಿಕೆಯನ್ನ ಪ್ರವೇಶ ಮಾಡಬಹುದು. ವ್ಯಾಪಾರ ಯೋಜನೆಗಳಲ್ಲಿ ಉತ್ಸಾಹ ಮತ್ತು ವಿಶ್ವಾಸ ಇರುತ್ತದೆ. ಅದರಿಂದ ನೀವು ಭವಿಷ್ಯದಲ್ಲಿ ಸಂಪೂರ್ಣ ಯಶಸ್ಸನ್ನ ಪಡೆಯಲು ಸಾಧ್ಯ. ಯಾವುದೇ ಕಾನೂನು ಪ್ರಕರಣವು ಬಾಕಿ ಉಳಿದಿದ್ದರೆ ಅದು ನ್ಯಾಯಾಲಯದ ಪ್ರಕರಣಗಳಲ್ಲಿ ಯಶಸ್ಸಿನ ಸಂಕೇತವಾಗಿರುತ್ತದೆ. ತುಲಾ ರಾಶಿ. ವ್ಯಾಪಾರದ ಸಂದರ್ಭದಲ್ಲಿ ಹೊಸ ವ್ಯವಹಾರಗಳು, ಸಂಬಂಧಗಳು ಮತ್ತು ವ್ಯವಹಾರಗಳನ್ನು ಅಂತಿಮಗೊಳಿಸಲು ಇದು ಅನುಕೂಲಕರ ಅವಧಿಯಾಗಿದೆ. ಕೆಲಸಕ್ಕೆ ಸಂಬಂಧಿಸಿದ ಪ್ರವಾಸಗಳು ಮತ್ತು ಸಹಕಾರವು ಮುಂಬರುವ ತಿಂಗಳುಗಳಲ್ಲಿ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುತ್ತವೆ. ಕೆಲವು ಪ್ರಮುಖ ವ್ಯಕ್ತಿಗಳೊಂದಿಗೆ ಸಂಪರ್ಕವನ್ನು ಸ್ಥಾಪಿಸುವ ಮೂಲಕ ನೀವು ಹೆಚ್ಚು ಪ್ರಭಾವಶಾಲಿ ಆಗುತ್ತೀರಿ. ವೃಶ್ಚಿಕ ರಾಶಿ. ವೃತ್ತಿಪರ ಕ್ಷೇತ್ರದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆದುಕೊಳ್ಳುತ್ತೀರಿ. ಪ್ರಭಾವಿ ವ್ಯಕ್ತಿಗಳ ಸಂಪರ್ಕ ಲಾಭದಾಯಕವಾಗಿರುತ್ತದೆ. ವ್ಯಾಪಾರಸ್ಥರು ಹೆಚ್ಚಿನ ಲಾಭವನ್ನ ಗಳಿಸುವ ದಿನ. ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ. ಧನುರಾಶಿ. ಇಂದು ಬುಧವಾರ ಸಾಕಷ್ಟು ವಿವಾದಾತ್ಮಕ ದಿನ ಅಂತ ಧನುರಾಶಿಯವರಿಗೆ ಸಾಬೀತಾಗಬಹುದು. ನಿಮ್ಮ ಮೇಲಾಧಿಕಾರಿಗಳ ನಿರ್ಲಕ್ಷ್ಯವನ್ನ ನೀವು ಎದುರಿಸಬೇಕಾಗುತ್ತೆ. ಹೊಸ ಸಹೋದ್ಯೋಗಿಗಳು ನಿಮ್ಮ ದೌರ್ಬಲ್ಯಗಳನ್ನು ಲಾಭ ಮಾಡಿಕೊಳ್ಳಲು ಆಟವನ್ನ ಹಾಳು ಮಾಡಲು ಕೆಲಸ ಮಾಡುತ್ತಾರೆ. ಮಕರ ರಾಶಿ. ವ್ಯಾಪಾರದ ಸಂಬಂಧಗಳು ಮತ್ತು ವ್ಯವಹಾರಗಳಲ್ಲಿ ತೊಡಗಿಸಿಕೊಳ್ಳಲು ಅನುಕೂಲಕರ ಅವಧಿ. ಕೆಲಸಕ್ಕೆ ಸಂಬಂಧಿಸಿದಂತೆ ಪ್ರವಾಸಗಳು, ಸಹಕಾರವು ಮುಂಬರುವ ತಿಂಗಳುಗಳಲ್ಲಿ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುತ್ತವೆ. ಕೆಲವು ಪ್ರಭಾವಿ ವ್ಯಕ್ತಿಗಳೊಂದಿಗೆ ಸಂಬಂಧವನ್ನ ಸ್ಥಾಪಿಸಬಹುದು. ಪ್ರೇಮ ವ್ಯವಹಾರಗಳ ವಿಷಯದಲ್ಲಿ ಅದೃಷ್ಟ ಒಲಿದು ಬರುತ್ತದೆ. ಕುಂಭರಾಶಿ. ನೀವು ನಿಮ್ಮ ಜೀವನ ಸಂಗಾತಿ ಅಥವಾ ಸಹವರ್ತಿಗಳ ಬೆಂಬಲವನ್ನ ಅರೆಮನಸ್ಸಿನಿಂದ ಪಡೆಯುತ್ತೀರಿ. ಇದರಿಂದಾಗಿ ನೀವು ಯಾವುದೇ ತೀರ್ಮಾನಕ್ಕೆ ಬರಲು ಸಾಧ್ಯ ಆಗುವುದಿಲ್ಲ. ಈ ಪರಿಸ್ಥಿತಿಯು ನಿಮ್ಮನ್ನು ಮಾನಸಿಕ ಗೊಂದಲ ಮತ್ತು ಒತ್ತಡಕ್ಕೆ ಸಿಲುಕಿಸುತ್ತದೆ. ಬಲವಂತವಾಗಿ ಅಥವಾ ಅಸಮಾಧಾನಗೊಂಡಿದ್ದೀರಿ ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಬೇಕು. ಯಾರ ಬಗ್ಗೆ ಅದಕ್ಕೆ ತಿಳಿಸಲು ಹೋಗಬೇಡಿ. ಇನ್ನು ಕೊನೆಯದಾಗಿ ಮೀನರಾಶಿ. ಮಿಶ್ರ ಫಲಿತಾಂಶಗಳು ಬರುವ ಸಾಧ್ಯತೆ ಇದೆ. ಅನುತ್ಪಾದಕ ಚಟುವಟಿಕೆಗಳಲ್ಲಿ ಸಮಯ ಮತ್ತು ಶಕ್ತಿಯನ್ನ ವ್ಯರ್ಥ ಮಾಡಬೇಡಿ. ನಿರ್ಧಾರಗಳಿಗೆ ಸರಿಯಾದ ಗಮನ ಕೊಡಿ. ಯಾವುದೇ ಹೂಡಿಕೆ ಮಾಡಲು ಬಯಸಿದ್ರೆ ತಜ್ಞರ ಮಾರ್ಗದರ್ಶನವನ್ನು ತೆಗೆದುಕೊಳ್ಳಲು ಸೂಕ್ತ. ಹೀಗಿವೆ ಈ ದಿನದ ರಾಶಿಫಲ. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.